ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ನಾರ್ಮಲ್ ಚಿಕನ್ ಫ್ರೈ ತಿಂದು ಬೋರ್ ಆಗಿರೋರಿಗೆ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಒಂದೇ ಪಾತ್ರೆ ನಾವು ಉಪಯೋಗಿಸಿ ಈ ಚಿಕನ್ನ ಮಾಡ್ಕೋಬೋದು. ಇದಕ್ಕೆ ಒಗ್ಗರಣೆ ಬೇಡ, ಏನೂ ಬೇಡ. ಒಂದು ಸರಿ ನೀವು ಮಿಕ್ಸ್ ಮಾಡಿದರೆ ಸಾಕು, ಈ ಟೇಸ್ಟಿ ಆಗಿರೋಂಥ ಚಿಕನ್ ಫ್ರೈ ರೆಡಿ ಹೋಗುತ್ತೆ. ಬ್ಯಾಚುಲರ್ಗಂತೂ ತುಂಬಾ ಈಸಿಯಾಗಿ ಅನಿಸುತ್ತೆ. ಹಾಗಾದರೆ ಬನ್ನಿ, ಇದು ಹೇಗೆ ಮಾಡ್ಕೋಬೇಕು, ಇದಕ್ಕೆ ಏನೇನೆಲ್ಲ ಬೇಕು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಅರ್ಧ ಕೆಜಿಯಷ್ಟು ಚಿಕನ್ನ ವಾಶ್ ಮಾಡಿ ಸ್ವಲ್ಪ ಡ್ರೈನ್ ಮಾಡಿ ಈ ರೀತಿ ಇಟ್ಟಿದ್ದೀನಿ. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಸ್ವಲ್ಪ ಪುದೀನ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೌಲಲ್ಲಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ನೀವು ಯಾವುದರಲ್ಲಿ ಕುಕ್ ಮಾಡ್ತೀರಾ ಅದೇ ಪಾತ್ರೆಯಲ್ಲಿ ಈ ರೀತಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಆವಾಗ ಈಸಿಯಾಗಿ ಒಂದೇ ಪಾತ್ರೆಯಲ್ಲಿ ನೀವು ಕುಕ್ ಮಾಡ್ಕೋಬೋದು. ಇದನ್ನು ಅರ್ಧ ಗಂಟೆ ಇಲ್ಲ 1 ಗಂಟೆ ನೆನೆಯೋಕೆ ಬಿಡೋಣ. ಇವಾಗ 1 ಗಂಟೆ ಆಗಿದೆ. ಇದನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕೊಳ್ಳೋಣ. ಸೊ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಏನೂ ಸಪ್ರೇಟಾಗಿ ಆಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದರೂ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಖಾರ ಕಡಿಮೆ ಇದೆ ಅಂದರೆ ಹಾಕ್ಕೋಬೋದು. ಎಣ್ಣೆ ಕೂಡ ಇದರಲ್ಲೇ ಹಾಕಿರೋದ್ರಿಂದ ಈಸಿಯಾಗಿ ಕುಕ್ ಆಗುತ್ತೆ. ಸೊ ನೋಡ್ತಿದ್ರಲ್ಲ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುಕ್ ಆಗೋ ತನಕ ನೀವು ಫ್ರೈ ಮಾಡೋದಷ್ಟೇ ನಿಮ್ಮ ಕೆಲಸ. ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ನಾರ್ಮಲ್ ಚಿಕನ್ಗಿಂತ ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ನೋಡ್ತಿದ್ರಲ್ಲ, ನೀರು ಈ ರೀತಿ ಬಿಟ್ಟಿದೆ. ಸೊ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಮಿನಿಮಮ್ ಅಂದರೆ ಒಂದು 15 ರಿಂದ 20 ನಿಮಿಷ ಟೈಮ್ ಆಗುತ್ತೆ ಅಷ್ಟೇ. ಸೊ ಇವಾಗ ಒಂದು 12 ನಿಮಿಷ ಆಗಿದೆ. ಆಲ್ಮೋಸ್ಟ್ ಕುಕ್ ಆಗೋಗಿದೆ. ನೋಡ್ತಿದ್ರಲ್ಲ, ಈ ರೀತಿ ಡ್ರೈ ಆಗಿದೆ. ಈ ರೀತಿ ಆದರೆ ಸಾಕು, ನೀವು ಸರ್ವ್ ಮಾಡ್ಕೋಬೋದು. ನೀವೊಂದು ಪೀಸ್ ತಗೊಂಡು ಚೆಕ್ ಮಾಡಿ ನೋಡಿ, ಕುಕ್ ಆಗಿದೆ ಅಂತ ಅಂದರೆ ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ, ಚಿಕನ್ ಪೀಸ್ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ರೈಸ್ ಜೊತೆಗೆ, ರಸಮ್ ಜೊತೆಗೆ, ಸಾಂಬಾರ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಈ ಸಿಂಪಲ್ ಆಗಿರುವಂಥ ಈ ಚಿಕನ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನೀವು ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ರೆಸಿಪಿನ ಶೇರ್ ಮಾಡಿ. ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಷ್ಟು ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.